ಇವಾಗ 4 ವೀಲರು ಓಡಿಸೋದು ಹೆಂಗೆ ಅಂತ ಕಲಿಬೇಕು ಅಂದರೆ ನಿನಗಿನ್ನೂ ಅಷ್ಟು ಏಜ್ ಆಗಿಲ್ಲ. ಸೊ ಹಂಗಾಗಿ ಗಾಡಿ ಓಡಿಸೋದು ಹೇಳ್ಕೊಡ್ಬಾರ್ದು ಅಂತೇನೂ ಇಲ್ಲ. ಪ್ರಾಕ್ಟಿಕಲಾಗಿ ರಸ್ತೆಯಲ್ಲಿ ಕೊಟ್ಟು ನಿಮಗೆ ಗಾಡಿ ಹೇಳ್ಕೊಡೋದಕ್ಕಿಂತ ಥಿಯರಿಗಳೇನೇನು ಅಂದರೆ ಏನೇನೆಲ್ಲ ತಿಳ್ಕೊಬೇಕು ಒಂದು ಗಾಡಿ ಓಡಿಸೋದಕ್ಕಿಂತ ಮುಂಚೆನನ್ನ ಈಗಲಿಂದನೇ ನಿಮ್ಗೆ ಹೇಳ್ಕೊಟ್ರೆ ಫ್ಯೂಚರಲ್ಲಿ ನಿನ್ನ ಗಾಡಿ ಕಲಿಯುವಾಗ ನಿಮಗೆ ಸಖತ್ ಈಸಿ ಆಗುತ್ತೆ. ಆಯ್ತು, ಹೇಳ್ಕೊಡೋಣ. ಗಾಡಿ ಒಡೆ ಫಸ್ಟು ಹತ್ತಿ ಕೂತ್ಕೋಬೇಕು. ಓಕೆ, ಯಾವಾಗಲೂ ಮೊದಲು ಸೀಟು ಅಡ್ಜಸ್ಟ್ ಮಾಡ್ಕೋಬೇಕು. ನಿನಗೆ ಯಾವ ಥರ ಸೀಟ್ ಅಡ್ಜಸ್ಟ್ ಮಾಡ್ಕೋಬೇಕು ಅಂತಂದರೆ ನಿನ್ನ ಕಾಲುಗಳೆರಡೂ ಕ್ಲಚ್ಗೂ ಬ್ರೇಕ್ಗೂ ಕಂಫರ್ಟಬಲ್ ಆಗಿ ಸೆಟ್ ಆಗಬೇಕು. ಆ ರೀತಿ ಸೀಟ್ ಮುಂದೆ ಮಾಡ್ಕೊ. ಓಕೆನಾ? ಇವಾಗ ಕ್ಲಚ್ ಮೇಲೆ ಕಾಲ್ ಮಾಡಿ ಹೇಳ್ತೀನಿ. ಹಮ್ಕೋ ಫುಲ್ಲು ಕ್ಲಚ್ನ. ಓಕೆ, ಬ್ರೇಕಾ? ಓಕೆ, ಆ ಥರ ಕಂಫರ್ಟಬಲ್ ಆಗಿರಬೇಕು. ಯಾವಾಗಲೂ ಯಾವುದೇ ಗಾಡಿಗೆ ಫಸ್ಟ್ ಟೈಮ್ ಅದು ಕೂತ್ಕೊಂಡಾಗ ಆ ರೀತಿ ಮಾಡಬೇಕು. ಬಿಡು ಕ್ಲಚ್ ಬಿಟ್ಟ. ಓಕೆ, ನೆಕ್ಸ್ಟ್ ಸ್ಟೆಪ್ ಏನಂದರೆ ಗಾಡಿ ಓಡಿಸುವಾಗ ಸ್ಟೇರಿಂಗ್ನ ಇಟ್ಕೋಬೇಕು. ಆಯಿತಾ? ಹಂಗಲ್ಲ, ಸ್ಟೇರಿಂಗ್ನ ಯಾವತ್ತೂ ಕರೆಕ್ಟ್ ಪೊಸಿಷನಲ್ಲಿ ಇಟ್ಕೋಬೇಕು. ನೋಡು, ಸ್ಟೇರಿಂಗ್ನ ಅಲ್ಲಿ ಸುಮಾರು ಮಾರ್ಕ್ಗಳಿದೆ, ನನಗೆ ತೋರಿಸ್ತೀನಿ ಇರು. ನೋಡು, ಸ್ಟೇರಿಂಗ್ನ ಯಾವಾಗಲೂ ಯಾವ ಥರ ಇಟ್ಕೋಬೇಕು ಅಂತಂದರೆ ಈ ಸ್ಟೇರಿಂಗ್ ಬಂದು ಒಂದು ಗಡಿಯಾರ ಥರ. ಅರ್ಥ ಆಯ್ತಾ? ಇದು 12, ಇದು 6 ಅನ್ಕೋ, ಇದು 3, ಇದು 9. ಸ್ಟೇರಿಂಗ್ನ ಕಂಫರ್ಟಬಲ್ ಆಗಿ ಇಟ್ಕೋಬೇಕು. ನೋಡು, ಇಲ್ಲಿ ಅದಕ್ಕೆ ಅಂತಲೇ ಗೆರೆ ಈ ಥರ ಕರೆಕ್ಟಾಗಿ ಮಾರ್ಕ್ ಕೊಟ್ಟಿರೋದು. ಈಗ ಇಲ್ಲಿ ಹಿಡ್ಕೋ, ಕರೆಕ್ಟಾಗಿ ಇಟ್ಕೋ. ಹೆಬ್ಬೆರಳು ನೋಡಿ ಹೆಂಗೆ ಹಿಡಿತೆ, ಅಲ್ಲಿ ಹಿಡ್ಕೋ. ಹೆಬ್ಬೆರಳು ಕರೆಕ್ಟಾಗಿರ್ತದೆ, ಸರಿನಾ? ಕೆಲವರು ಇಲ್ಲಿ ಹಿಡ್ಕೊಂತಾರೆ. ಇಲ್ಲಿ ಹಿಡ್ಕೊಂಡಾಗ ಹಾರನ್ ಮಾಡೋಕೆ ಈಸಿ ಆಗುತ್ತೆ ಅಂತ ಕಾನ್ಸೆಪ್ಟ್. ಇಲ್ಲಿ ಹಿಡ್ಕೊಂಡ್ರು ಕೂಡ ಹಾರನ್ನ ಕರೆಕ್ಟಾಗಿ ಮಾಡ್ಬೋದು, ನಾವೇನು ತೊಂದರೆ ಏನಿಲ್ಲ. ಆಗ 2 ಕೈಲಿ ಹಿಡ್ಕೊಂಡು ಒಂದ್ಸಲ ಹಾರನ್ ಕಡೆಗೆ ಕರೆಕ್ಟಾಗಿ ಗ್ರಿಪ್ ಕೊಟ್ಟು ನೋಡ್ತೀನಿ. ಆ ಥರನ ಮಾಡ್ಬೋದು. ಇಲ್ಲಾಂದರೆ ನಿನ್ನ ಈ ಇದೇನಿದೆ ಈ ಭಾಗದಲ್ಲೂ ಕೂಡ ಹಿಂಗೆ ಹಾರನ್ನ ಮಾಡ್ಬೋದು, ಹಿಂಗೆ. ಅರ್ಥ ಆಯ್ತಾ? ಸೊ ಇದು ಕರೆಕ್ಟ್ ಪೊಸಿಷನ್. ಯಾವತ್ತೂ ವೆಹಿಕಲ್ನ ಡ್ರೈವ್ ಮಾಡ್ಬೇಕಾದ್ರೆ ಇಲ್ಲಿ ಅಂಗಲ್ ಹಿಡ್ಕೊಂಡು ಯಾವತ್ತೂ ವೆಹಿಕಲ್ನ ಡ್ರೈವ್ ಮಾಡ್ಬೋದು. ಕರೆಕ್ಟ್ ಪೊಸಿಷನ್ ಎಲ್ಲಿರಬೇಕು ಅಂತಂದರೆ ಇಲ್ಲಿ ಗಡಿಯಾರ ಪ್ರಕಾರ ನೋಡ್ರಿ, ಇಲ್ಲಿ 2, ಇಲ್ಲಿ 10, 2, 10, ಇಲ್ಲಾಂದರೆ 3 ಇಲ್ಲ 9 ಇಲ್ಲಿ ಹಿಡ್ಕೋಬೋದು. ಪರ್ಫೆಕ್ಟ್ ಅಂದರೆ 2 ಮತ್ತು 10ಗೆ. ಅರ್ಥ ಆಯ್ತಾ? ಇವಾಗ ನಾವು ವೆಹಿಕಲ್ನ ಸ್ಟಾರ್ಟ್ ಮಾಡಿದ್ಮೇಲೆ ಯಾವ ರೀತಿ ಸ್ಟೇರಿಂಗ್ನ ತಿರ್ಸೋದು ಅನ್ನೋದನ್ನ ಹೇಳ್ಕೊಡ್ತೀನಿ. ಈಗ ನೀನು ಸ್ಟೇರಿಂಗ್ನ ಕರೆಕ್ಟಾಗಿ ಪೊಸಿಷನ್ ಇಟ್ಕೊಂಡಿದ್ಯಾ. ಇವಾಗ ನೀನು ವೆಹಿಕಲ್ನ ರೈಟ್ ಟರ್ನ್ ಮಾಡಬೇಕು ಅಂತ ತಿಳ್ಕೊ. ಆವಾಗ ಸ್ಟೇರಿಂಗ್ನ ಯಾವ ಥರ ತಿರುಗಿಸ್ತೀಯ? ಸುಮ್ಮನೆ ಜನರಲ್ ಆಗಿ ಹಂಗೆಲ್ಲ ತಿರ್ಸ್ಬಾರ್ದು, ಹಿಂಗೆಲ್ಲ ತಿರ್ಸ್ಬಾರ್ದು. ಸ್ಟೇರಿಂಗ್ನ ಯಾವಾಗಲೂ ಈ ಥರ ಒಳಗಡೆ ಕೈಲಿ ಹಿಡ್ಕೋಬೇಕು ನೀವು. ಆಯಿತಾ? ಯಾವ ಕಡೆ ತಿರ್ಸ್ತೀಗ, ರೈಟ್ ತಿರ್ಸ್ತೀಯ ಅಂತಂದರೆ ಹಂಗೆ ತಿರ್ಸ್ಬೋದು. ತಿರ್ಸಿಗ ಆಗೋಗಿ ಈ ಕೈ ಬರಬೇಕು, ಹಿಂಗೆ ಎಳ್ಕೋಬೇಕು, ಮತ್ತು ಹಿಂಗೆ ಹೋಗ್ಬೇಕು. ಅರ್ಥ ಆಯ್ತಾ? ಇದು ಕರೆಕ್ಟ್ ಪೊಸಿಷನ್ ಸ್ಟೇರಿಂಗ್ ತಿರ್ಸೋದಕ್ಕೆ. ಆಯಿತಾ? ಇದು ಸ್ಟಡಿ ಮಾಡಿರ್ತೀನಿ. ಹಂಗೆ ಮಾಡ್ಬಾರ್ದು, ಯಾವಲ್ಲ ಕೈನ ಹಂಗೆ ಮಾಡಬಾರ್ದು. ಓಕೆನಾ? ಇವಾಗ ಇದು ಸ್ಟೇರಿಂಗ್ ತಿರ್ಸೋದಕ್ಕೆ ಮೆಥಡು. ಕೆಲವ್ರು ಏನು ಮಾಡ್ತಾರೆ ಅಂದರೆ ಕೈನ ಹಿಂಗೆ ಇಟ್ಕೊಂಡು ಒಂದೇ ಕೈಯಲ್ಲಿ ಹಂಗೆಲ್ಲ ತಿರ್ಸ್ತಾರೆ. ಹಂಗೆಲ್ಲ ಮಾಡಬಾರ್ದು. ಯಾವಾಗಲೂ 2 ಕೈಯಲ್ಲಿ ಇಟ್ಕೊಂಡು ಗಾಡಿನ ಈಗ ನೀನು ಲೆಫ್ಟ್ ತಿರ್ಸ್ತೀಯ ಅಂತಂದರೆ ಆ ಕೈ ಬರಬೇಕು, ಅದೇ ಥರ ಒಡೆ ಬರಬೇಕು, ಹಂಗೆ ಬರಬೇಕು. ಈ ಥರ ಸ್ಟೇರಿಂಗ್ನ ತಿರುಗಿಸ್ಬೇಕು ಯಾವಾಗಲೂ. ಇದು ಕರೆಕ್ಟ್ ಪೊಸಿಷನ್ನು. ಸೊ ಇದು ಒಂದು ಮೆಥಡು. ಇನ್ನೊಂದು ಮೆಥಡ್ ಬಂದು ಪುಷ್ ಆ್ಯಂಡ್ ಪುಲ್ ಅಂತ. ಹೆಂಗಿರಬೇಕು ಅಂದರೆ ಇದು ಈ ಥರ ಪುಷ್ ಮಾಡಬೇಕು, ಆ ಕಡೆ ಕೈಯಲ್ಲಿ ಎಳಿಬೇಕು. ಪುಷ್ ಆ್ಯಂಡ್ ಪುಲ್. ಓಕೆನಾ? ಆ ಥರ ಮಾಡಬೇಕು. ಆ ಕೈಯಲ್ಲಿ ಬರಬೇಕು, ಈ ಕೈಯಲ್ಲಿ ತಳ್ಳಬೇಕು. ಓಕೆ, ಈಗ ಅದೇ ಥರ ವಾಪಸ್ ಈ ಕಡೆಗೆ ಹಂಗೆ ಮಾಡಬೇಕು. ಹಂಗೆ ಮಾಡ್ಬಾರ್ದು ಕೈನ. ಅರ್ಥ ಆಯ್ತಾ? ನೀನು ಅಲ್ಲಲ್ಲೇ ಮಾಡ್ತಾ ಇದ್ದಿ, ಇಲ್ಲಿ ಇಟ್ಕೋಬೇಕು, ಹಿಂಗೆ ಕರೆಕ್ಟಾಗಿ ಇಲ್ಲಿ ಇಟ್ಕೊ. ಆ ಕೈನ ಅಲ್ಲಿ ಇಟ್ಕೊ. ಇದರಲ್ಲಿ ಹಿಂಗೆ ತಳ್ಳಬೇಕು, ಅದರಲ್ಲಿ ಎಳಿಬೇಕು ಅಷ್ಟೇ. ಓಕೆ, ಈ ಕಡೆಗೆ ತಿರುಗು. ಸೊ ಇದೇನು ಇದು ತುಂಬ ಓಲ್ಡ್ ಮೆಥಡು. ಈ ಥರ ಎಲ್ಲ ಮಾಡೋದಿದೆಲ್ಲ ತುಂಬ ಓಲ್ಡ್ ಮೆಥಡು. ಇವಾಗ ಬೆಸ್ಟ್ ಅಂತಂದರೆ ಕೈನ ಈ ಥರ ಒಡೆ ಇಲ್ಲಿ ಇಟ್ಕೊಂಡು ತಿರ್ಸೋದು ಕರೆಕ್ಟ್ ಮೆಥಡು. ಯಾಕೆಂದರೆ ಇದು ಗ್ರಿಪ್. ಸ್ಟೇರಿಂಗ್ನ ತಿರ್ಸೋದಕ್ಕೆ ಇದು ಗ್ರಿಪ್ಪು. ಅರ್ಥ ಆಯ್ತಾ? ಯಾವುದೇ ಕಾರಣಕ್ಕೂ ಯಾವತ್ತೂ ವೆಹಿಕಲ್ನ ನಾವು ಈ ಥರ ಹಿಂಗೆ ತಿರ್ಸರಲ್ಲ, ಹಂಗಲ್ಲ ಯಾವುದೇ ಕಾರಣಕ್ಕೂ ತಿರ್ಸ್ಬಾರ್ದು. ಸ್ಟೇರಿಂಗ್ ತಿರ್ಸೋ ಮೆಥಡೆಲ್ಲ ಆಮೇಲೆ ಅದು ಡ್ರೈವರ್ಗೆ ಲಕ್ಷಣವಲ್ಲ, ಅದು ಅವಲಕ್ಷಣ. ಓಕೆ, ಸ್ಟೇರಿಂಗ್ನ ಕರೆಕ್ಟು ಮೆಥಡು, ಕರೆಕ್ಟ್ ಪೊಸಿಷನ್ ಇದು. ಓಕೆ, ನೆಕ್ಸ್ಟ್ ಸ್ಟೆಪ್ ಏನಂತಂದರೆ ಸೈಡ್ ಮಿರರ್ ಇದೆ ನೋಡು, ಎಡಗಡೆ, ಬಲಗಡೆ, ಸೆಂಟರ್. ಈ 3 ಮಿರರ್ಗಳು ಕರೆಕ್ಟಾಗಿ ನೀನು ಕಾಣ್ತಾ ಇದೆಯಾ ಅಂತ ನೋಡ್ಕೋಬೇಕು. ಕಾಣ್ತಾ ಇದೆ. ಸೊ ಈ ಮಿರರ್ ಕಾಣ್ತಾ ಇದೆ. ಸೆಂಟರ್ ಮಿರರಲ್ಲಿ ಅದು ಇದು ಗೂಡ್ಸ್ ಗಾಡಿ ಆಗಿರೋದ್ರಿಂದ ನಿನಗೇನು ಕಾಣಲ್ಲ ಹಿಂದ್ಗಡೆ. ಕಾರ್ಗಳಲ್ಲಿ ನೀಟಾಗಿ ಕಾಣ್ತದೆ. ಬಲಗಡೆ ಮಿರರು, ಈ 3 ಮಿರರ್ಗಳು ಕರೆಕ್ಟಾಗಿ ಕಾಣ್ತಾ ಇದೆಯಾ? ಯಾವಾಗಲೂ ವೆಹಿಕಲ್ನ ಡ್ರೈವ್ ಮಾಡೋಕ್ಕಿಂತ ಮುಂಚೆನೇ, ಇವೆಲ್ಲ ಸ್ಟಾರ್ಟ್ ಮಾಡಿ ಮುಂದಕ್ಕೆ ಮೂವ್ ಮಾಡೋಕ್ಕಿಂತ ಮುಂಚೆನೇ ಈ ಸೀಟ್ ಅಡ್ಜಸ್ಟ್ಮೆಂಟ್ ಫಸ್ಟ್ ಮಾಡಬೇಕು.
ಅದಾದ ನಂತರ ಮಿರರ್ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು. ಫಸ್ಟು ಮಿರರ್ ಅಡ್ಜಸ್ಟ್ ಮಾಡ್ಬಿಟ್ಟು ಯಾವತ್ತೂ ಸೀಟ್ ಅಡ್ಜಸ್ಟ್ಮೆಂಟ್ ಮಾಡೋಕೆ ಹೋಗಬಾರ್ದು. ಯಾವಾಗಲೂ ಮೊದಲು ಸೀಟ್ ಅಡ್ಜಸ್ಟ್ ಮಾಡ್ಕೋಬೇಕು, ಅದಾದ ನಂತರ ಮಿರರ್ ಅಡ್ಜಸ್ಟ್ ಮಾಡಬೇಕು. ನಮಗೆ ಕ್ಲಚ್ಚು ಬ್ರೇಕೆಲ್ಲ ಕರೆಕ್ಟಾಗಿ ಅಪ್ಲೈ ಆಗ್ತಿದೆ ಅಂತ ನೋಡ್ಕೋಬೇಕು, ಸ್ಟೇರಿಂಗ್ನ ಇಟ್ಕೋಬೇಕು. ಓಕೆ, ಇದು ಕರೆಕ್ಟ್ ಪ್ರೊಸೆಸಿಂಗ್. ಇದು ಸೀಟ್ ಬೆಲ್ಟ್ನ ಹಾಕೊಳ್ಳೋಕ್ಕೆ ಕರೆಕ್ಟಾಗಿ ಕಲಿಬೇಕು. ಸೀಟ್ ಬೆಲ್ಟ್ ಹಾಕೊಂಡು ನೋಡ್ತೀನಿ. ಓಕೆ, ಈಗ ಸೀಟ್ ಬೆಲ್ಟ್ ಹಾಕೊಂಡಿದ್ಯಾ, ಕರೆಕ್ಟಾಗಿ ಸೀಟ್ನ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿದ್ಯಾ, ಸ್ಟೇರಿಂಗ್ನ ಹಿಡ್ಕೊಂಡು ಕರೆಕ್ಟ್ ಪೊಸಿಷನಲ್ಲಿ ಕೂತ್ಕೊಂಡು ನೋಡ್ತೀನಿ. ಈಗ ಓಕೆ, ಕಂಫರ್ಟಬಲ್ ಆಗಿದೆಯಾ? ಇದು ವೆಹಿಕಲ್ನ ಡ್ರೈವ್ ಮಾಡೋದಕ್ಕೆ ಇರುವಂಥ ಒಂದು ಫಸ್ಟ್ ಸ್ಟೆಪ್ಪು. ಮಿರರ್ ಎಲ್ಲ ಕರೆಕ್ಟಾಗಿ ಕಾಣ್ತಾ ಇದೆಯಾ, ಸೆಂಟರ್ ಮಿರರ್ ಕಾಣ್ತಾ ಇದೆಯಾ ಅಂತ ನೋಡ್ಕೋಬೇಕು. ಇದರಲ್ಲಿ ಕಾಣಲ್ಲ, ಕಾಣ್ತಾ ಇದೆ ಅಂತ ನೋಡ್ಕೋಬೇಕು. ಓಕೆನಾ? ನೆಕ್ಸ್ಟು ಇನ್ನೊಂದು ಹೇಳ್ಕೊಡ್ತೀನಿ. ವೆಹಿಕಲ್ನ ಡ್ರೈವ್ ಮಾಡೋಕ್ಕಿಂತ ಮುಂಚೆ ಲೆಗ್ ಸ್ಟೆಪ್ ಹೆಂಗಿರಬೇಕು ಅಂತ. ಈ ಎಡಗಾಲು ಯಾವುದೇ ಕಾರಣಕ್ಕೂ ಆ ಕಡೆಗೆ ಹೋಗ್ಬಾರ್ದು, ಬಲಗಾಲು ಈ ಕಡೆಗೆ ಬರಬಾರ್ದು. ಓಕೆನಾ? ಬಲಗಾಲು ಏನಿದ್ರು ಆಕ್ಸಿಲೇಟರ್ ಮತ್ತು ಬ್ರೇಕ್ನ ಮಾತ್ರ ಅಪ್ಲೈ ಮಾಡಬೇಕು. ಈ ಎಡಗಾಲು ಕ್ಲಚ್ನ ಮಾತ್ರ ಆಪ್ರೇಟ್ ಮಾಡಬೇಕು. ಓಕೆನಾ? ಇದನ್ನ ಇಟ್ಕೊಳ್ಳೋ ಪೊಸಿಷನ್ ಹೆಂಗೆ ಅಂತ ನಾನು ತೋರಿಸ್ತೀನಿ. ಎಡಗಾಲು ಕ್ಲಚ್ ಮೇಲೆ ಮಾಡ್ಕೊ, ಬಲಗಾಲು ಈಗಿರಬೇಕು, ಎಕ್ಸಾಕ್ಟ್ ಮೇಲೆ ಮಾಡ್ಕೊಳ್ತೀನಿ. ಓಕೆ, ಈಗ ನೋಡು, ನೀನು ಹಂಗೆ ಸ್ಟ್ರೈಟಾಗಿ ಇಟ್ಕೊಂಡಿದ್ಯಾ, ಹಂಗೆ ಇಟ್ಕೋಬಾರ್ದು. ಯಾವಾಗಲೂ ಹಿಂಗೆ ವಿ ಶೇಪಲ್ಲಿ ಇರ್ಬೇಕು, ಹಿಂಗೆ ಹಂಗಿರ್ಬೇಕು. ಅಲ್ಲಲ್ಲ, ಇದು ಹಿಂಗೆ ಇರಬೇಕು. ಇದು ಅಂದರೆ ಹಂಗೆ ಇಟ್ಕೋಬೇಕು ಅಂತ ಏನಿಲ್ಲ, ಆ ಕಡೆ ಹಂಗಿರ್ಬೇಕು. ನಿನ್ನ ಕಾಲು ಏನಿದೆ, ಪಾದ ಅಲ್ಲೇ ನೆಲದಲ್ಲಿರ್ಬೇಕು. ಬರೀ ಪಾದ ಅಲ್ಲೇ ಇದ್ದು ಇದು ಮಾತ್ರ ಈಗ ಈ ಕಡೆ ಬರಬೇಕು. ಮಾಡಿ ಹೇಳ್ತೀನಿ. ಹಾಂ, ಹಂಗಲ್ಲ, ಬ್ರೇಕ್ ಮೇಲೆ ತಗೋಬ ಹೇಳ್ತೀನಿ. ಓಕೆ, ಆಯ್ತಾ? ಇವಾಗ ಹಂಗೆ ಆ ಪಾದ ಅಲ್ಲೇ ಇರಬೇಕು. ಕಾಂಪಾಸಿಂಗ್ ವರ್ಕ್ ಆಗಲ್ವ ಹಿಂಗೆ, ಆ ಥರ ಪಾದ ಅಲ್ಲೇ ಇರಬೇಕು, ಹಂಗೋಗ್ಬೇಕು. ನೋಡು, ಏನಕ್ಕೆ ಅಂತಂದ್ರೆ ಇಲ್ಲೇನಿದೆ, ಈಗ ನಿನ್ನ ಪಾದ ಏನಿದೆ ಇಲ್ಲಿಂದ ಆ ಕಡೆಗೆ ಹೋಗೋಕೆ ಈಸಿ, ಆದರೆ ಆ ಕಡೆಗೆ ಇಡೋ, ಈ ಕಡೆಗೆ ಇಟ್ಕೋ ಫುಲ್ಲು, ಅಲ್ಲಿಂದ ಈ ಕಡೆಗೆ ತರಕ್ಕೆ ಕಷ್ಟ, ಹಿಂಗೆ ಬೆಂಡ್ ಆಗಲ್ಲ. ಸೊ ಇದು ಯಾವಾಗಲೂ ಇಲ್ಲಿರಬೇಕು, ಈ ಪೊಸಿಷನಲ್ಲಿ ಇರಬೇಕು, ಹಿಂಗೆ ಬರ್ಬೇಕು, ಹಿಂಗೆ ಆ ಕಡೆಗೆ ಈಸಿಯಾಗಿ ಹೋಗುತ್ತೆ ನೋಡ್ಬೇಕಾರೆ, ಅಲ್ವಾ? ಸೊ ಯಾವಾಗಲೂ ಇದು ಕರೆಕ್ಟ್ ಪೊಸಿಷನ್, ಇದು ಹಿಂಗೆ ಇರಬೇಕು ಯಾವಾಗಲೂ. ಅರ್ಥ ಆಯ್ತಾ? ಇದು ಹಿಂಗೆ ಇರಬೇಕು. ಆ ಕಾಲು ಯಾವಾಗಲೂ ಇದೇ ಪೊಸಿಷನಲ್ಲಿ ಇರಬೇಕು. ಆಕ್ಸಿಲೇಟರ್ಗೆ ಹಿಂಗೆ ಹೋಗ್ಬೇಕು, ಸಡನ್ನಾಗಿ ಬ್ರೇಕಿಂಗ್ ಹಿಂಗೆ ಬರಬೇಕು. ಇದು ಕರೆಕ್ಟ್ ಪೊಸಿಷನ್. ಕಾಲನ್ನ ಕರೆಕ್ಟ್ ಪೊಸಿಷನಲ್ಲಿ ಇಟ್ಟು ನೋಡು. ಇವಾಗ ನಿಮಗೆ ಗೊತ್ತಾಗ್ತಾ ಇದೆಯಾ ಅಂತ. ಕ್ಲಚ್ ಮೇಲೆ ಕಾಲು ಮಡಗಿದ್ಯಾ, ಬ್ರೇಕ್ ಮೇಲೆ ಇಟ್ಟಿದ್ಯಾ, ಕರೆಕ್ಟಾಗಿ ಆಪ್ರೇಟ್ ಆಗ್ತಾ ಇದೆಯಾ? ಸೊ ಇದು ಒಂದು ಕಾರ್ನ ಓಡಿಸೋಕ್ಕೆ ಫಸ್ಟು ತಿಳ್ಕೊಬೇಕಾಗಿರೋಂಥ ವಿಚಾರ. ಈಗ ನಾವು ಗಾಡಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವೆಹಿಕಲ್ ನ್ಯೂಟ್ರಲ್ ಕಂಡೀಷನಲ್ಲಿ ಇದೆಯಾ ಅಂತ ನೋಡಬೇಕು. ಯಾವ ರೀತಿ ನೋಡೋದು? ಹಾಂ, ಯಾವ ರೀತಿ? ನೋ ಐಡಿಯಾ. ಇದೇನಿದೆ ಗೇರ್ ಲಿವರು, ಈ ಕಡೆ ಲೆಫ್ಟ್ಗೂ ರೈಟ್ಗೂ ಆ ಕಡೆ ಶೇಕ್ ಮಾಡಿ ಹೇಳ್ತೀನಿ. ಹಾಂ, ಆ ಥರ ಶೇಕ್ ಆದರೆ ಗಾಡಿ ನ್ಯೂಟ್ರಲಲ್ಲಿದೆ ಅಂತ. ಸಪೋಸ್ ಈಗ ಗೇರಲ್ಲಿ ಎಂಗೇಜ್ ಆಗಿದ್ರೆ ನಿನಗೆ ಆ ಥರದ್ದು ಶೇಕ್ ಆಗಲ್ಲ. ಅರ್ಥ ಆಯ್ತಾ? ಇಗ್ನಿಷನ್ ಆನ್ ಮಾಡಿ ಹೇಳ್ತೀನಿ. ಇವಾಗ ಇಗ್ನಿಷನ್ ಆನ್ ಮಾಡಿದಾಗ ನಿನಗೆ ಮೀಟರ್ ಬೋರ್ಡ್ನಲ್ಲಿ ಇಷ್ಟೊಂದು ಲೈಟ್ಗಳೆಲ್ಲ ಕಾಣ್ತಾ ಇದೆ. ಓಕೆನಾ? ಎಲ್ಲ ಲೈಟ್ಗಳು ಬಂತು, ಆಫ್ ಆಯಿತು. ಅದರಲ್ಲಿ ಉಳ್ಕೊಂಡಿರೋದು ಒಂದು ಆಯಿಲ್ ಸಿಂಬಲ್. ಇದು ಚೆಕ್ ಇಂಜಿನ್ ಅಂತ, ಅದು ಅವಾಗ ಬಂದು ಹೋಗ್ತಾ ಇರ್ತದೆ ನಮ್ಮ ಗಾಡಿನಲ್ಲಿ. ಸದ್ಯಕ್ಕೆ ಇಲ್ಲಿ ರೆಡ್ ಕಲರಲ್ಲಿ ಕಾಣ್ತಾ ಇದೆ. ಇದು ಸ್ಟಾರ್ಟ್ ಆಗಿದ ತಕ್ಷಣ ಹೋಗ್ಬೇಕು. ಸ್ಟಾರ್ಟ್ ಆಗಿದ ತಕ್ಷಣ ಇದು ಹೋಗ್ಲಿಲ್ಲ ಅಂತಂದ್ರೆ ಇಂಜಿನಲ್ಲಿ ಏನೋ ಕಂಪ್ಲೇಂಟ್ ಇದೆ ಅಂತ ಅರ್ಥ. ಓಕೆನಾ? ಯಾವ್ಯಾವ ಕಲರ್ ಎಲ್ಲ ಕಾಣ್ತಾ ಇದೆ ನಿನ್ಗೆ? ರೆಡ್ ಇದೆ, ಗ್ರೀನ್ ಇದೆ, ಬ್ಲೂ ಇದೆ, ಯೆಲ್ಲೋ ಇದೆ, ಆರೆಂಜ್ ಇದೆ. ಓಕೆನಾ? ನಿನಗೆ ಇಲ್ಲಿ ಯಾವ್ಯಾವ ಕಲರ್ ಎಲ್ಲ ನೋಡಿದೆ? ರೆಡ್, ಬ್ಲೂ, ಆರೆಂಜ್, ಗ್ರೀನ್ ಎಲ್ಲ ನೋಡಿದೆ ಅಲ್ವಾ? ಇದರಲ್ಲಿ ರೆಡ್ ಇದ್ರೆ ಡೇಂಜರ್, ಗ್ರೀನ್ ಇದ್ರೆ ನೋ ಪ್ರಾಬ್ಲಮ್, ಬ್ಲೂ ಬಂದು ಹೆಡ್ಲೈಟ್ಗೆ, ಆರೆಂಜ್ ಬಂದು ನಾರ್ಮಲ್ ವೆಹಿಕಲ್ ಕಂಡೀಷನ್ ಸದ್ಯಕ್ಕೆ ಈಗ ನಾರ್ಮಲ್ ಇದೆ ಅಂತ. ಸೊ ನೀನು ವೆಹಿಕಲ್ನ ಡ್ರೈವ್ ಮಾಡ್ತಿರ್ಬೇಕಾದ್ರೆ ರೆಡ್ ಇಂಡಿಕೇಶನ್, ಇದು ಗಾಡಿ ಫಾಲ್ಟ್ ಅಲ್ಲಿ ಇದೆ ಅಂತ ಅರ್ಥ. ಎಲ್ಲೋ ಇದ್ರೆ ಫಾಲ್ಟ್ಗೆ ಆಗುತ್ತೆ ಗಾಡಿ ಮುಂದಕ್ಕೆ ಅಂತ ಅರ್ಥ. ಗ್ರೀನ್ ಬಂದು ಇಂಡಿಕೇಶನ್ ಅಂದ್ರೆ ಇಂಡಿಕೇಟರ್ ಸಂಬಂಧಪಟ್ಟಂಥದ್ದು, ಬ್ಲೂ ಬಂದು ಹೆಡ್ಲೈಟ್ ಸಂಬಂಧಪಟ್ಟಂಥದ್ದು. ಸೊ ನೀನು ವೆಹಿಕಲ್ನ ಡ್ರೈವ್ ಮಾಡುವಾಗ ಯಾವ್ದಾರೋ ಕಾರಣಕ್ಕೆ ರೆಡ್ ಅಲ್ಲಿ ನೀವು ಇಂಡಿಕೇಶನ್ ಬಂತು ಅಂತಂದ್ರೆ ವೆಹಿಕಲ್ ಇಂಜಿನ್ ಏನೋ ಟ್ರಬಲ್ ಅಲ್ಲಿ ಇದೆ ಅಂತ ಅರ್ಥ. ಓಕೆನಾ? ವೆಹಿಕಲ್ನ ಸ್ಟಾರ್ಟ್ ಮಾಡಿ ಹೇಳ್ತೀನಿ. ತಪ್ಪು ನೀನು ಮಾಡಿದ್ದು, ಆಫ್ ಮಾಡು. ಇಗ್ನಿಷನ್ ಆನ್ ಮಾಡಿ ಹೇಳ್ತೀನಿ.
ಇಲ್ಲೇನು ಮೀಟರ್ ಬೋರ್ಡಲ್ಲಿ ಸೈನ್ ಎಲ್ಲ ಕಾಣ್ತಾ ಇದೆ ಹಾಂ ಅದೆಲ್ಲ ಆ ಥರ ಬಂದು ಆಫ್ ಆಗಬೇಕು. ಓಕೆ ಅಲ್ಲಿವರೆಗೂ ಸ್ಟಾರ್ಟ್ ಮಾಡಬಾರ್ದು. ಸರಿ ಓಕೆನಾ? ಹ್ಞೂ ಸ್ಟಾರ್ಟ್ ಮಾಡಿ. ಹಾಂ, ವೆಹಿಕಲ್ನ ಸ್ಟಾರ್ಟ್ ಮಾಡಿದಾಗ ಯಾವಾಗಲೂ ಒಂದೇ ಸೆಲ್ಫ್ ಹೊಡಿಬೇಕು. ಕರ್ ಕರ್ ಹಂಗೆಲ್ಲ ಅನ್ನಿಸ್ಬಾರ್ದು. ಸೆಲ್ಫ್ ಸ್ಟಾರ್ಟ್ ಆಗಿದ ತಕ್ಷಣ ಬಿಟ್ಬಿಡ್ಬೇಕು, ಅದು ಕರೆಕ್ಟ್ ಪೊಸಿಷನ್. ಇವಾಗ ನಿನಗೆ ಗೇರ್ ಶಿಫ್ಟ್ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ. ಒಟ್ಟು ಇಲ್ಲಿ ಎಷ್ಟು ಗೇರ್ ಇದೆ ನೋಡು? 6 ಗೇರ್ ಇದೆಯಾ? ಅಂದರೆ 5 ಇದೆ, 6 ಬಂದು ರಿವರ್ಸ್. 5+1. ಸೊ ಯಾವಾಗಲೂ ವೆಹಿಕಲ್ನ ಡ್ರೈವ್ ಮಾಡಬೇಕಾದ್ರೆ ನಾವು ಫಸ್ಟ್ ಗೇರಲ್ಲಿ ವೆಹಿಕಲ್ನ ಡ್ರೈವ್ ಮಾಡಬೇಕು. ಸೊ ಈಗ ಗೇರ್ನ ಅಪ್ಲೈ ಮಾಡಬೇಕು ಅಂದರೆ ನಾವು ಫಸ್ಟು ಏನನ್ನ ಆಪ್ರೇಟ್ ಮಾಡಬೇಕು? ಕ್ಲಚ್. ಓಕೆ, ಆಪ್ರೇಟ್ ಮಾಡಿ. ಕ್ಲಚ್ ಅಮ್ಕ ಫುಲ್ ಅಮ್ಕ ಕ್ಲಚ್ನ. ಓಕೆನಾ? ಇವಾಗ ನಿನಗೆ ಓಕೆ ಹಾಂ, ಕ್ಲಚ್ ಅಮ್ಕೀಗ ಕಂಫರ್ಟಬಲ್ ಕ್ಲಚ್ ಅಮ್ಕಿದೆಯಾ? ಈಗ ವೆಹಿಕಲ್ ನ್ಯೂಟ್ರಲ್ ಕಂಡೀಷನಲ್ಲಿ ಇದೆಯಾ ನೋಡು. ಓಕೆ, ಹಾಂ, ಫಸ್ಟ್ ಗೇರ್ ಹಾಕಿ ಹೇಳ್ತೀನಿ. ಸೆಕೆಂಡ್ ಗೇರ್, ಥರ್ಡ್ ಗೇರ್. ಈಗ ನೀನೇನು ಗೇರ್ ಆಪ್ರೇಟ್ ಮಾಡಿದೆ ಅದು ಫುಲ್ ತಪ್ಪು. ಅದಕ್ಕೆ ನಿನಗೆ ಯಾವ ಗೇರ್ನೂ ಸರಿಯಾಗಿ ಕೂರ್ಸೋಕ್ಕಾಗಲಿಲ್ಲ. ನ್ಯೂಟ್ರಲ್ ಮಾಡು. ನ್ಯೂಟ್ರಲ್ ಇದೆಯಾ? ಫಸ್ಟ್ ಗೇರ್ ಹಾಕೋದು ಹಾಕಿ ಹೇಳ್ತೀನಿ. ಅದು ನೀನು ಹಾಕಿರೋ ಥರ್ಡ್ ಗೇರ್ ಇವಾಗ. ಹಾಂ, ಫಸ್ಟ್ ಗೇರ್. ಸೆಕೆಂಡ್ ಗೇರ್ಗೆ ಬರಬೇಕಂದ್ರೆ ಗಾಡಿ ಗೇರ್ ಬಂದು ನ್ಯೂಟ್ರಲ್ ಪೊಸಿಷನ್ ಬರಬೇಕು ಒಂದು ಸಲ. ಹಾಂ, ಆಮೇಲೆ ಸೆಕೆಂಡ್ ಗೇರ್ ಬರಬೇಕು. ಹಾಂ, ಈಗ ಮತ್ತೆ ಥರ್ಡ್ ಗೇರ್ ಹಾಕಬೇಕಂದ್ರೆ ಫಸ್ಟ್ ನ್ಯೂಟ್ರಲ್ ಪೊಸಿಷನ್ಗೆ ಹೋಗಬೇಕು. ಹಾಂ, ಆಮೇಲೆ ಥರ್ಡ್ ಗೇರ್ಗೆ ಹೋಗಬೇಕು. ಮತ್ತೆ ಫೋರ್ತ್ ಗೇರ್ ಹಾಕಬೇಕಂದ್ರೆ ನ್ಯೂಟ್ರಲ್ ಪೊಸಿಷನ್ ಬರಬೇಕು. ಆಮೇಲೆ ಫೋರ್ತ್ ಗೇರ್ ಇಳಿಬೇಕು. ಮತ್ತೆ ಸೇಮ್ ಟು ಫಿಫ್ತ್ ಗೇರ್. ಆಯ್ತಾ ಬಿಡು? ಓಕೆ, ಇವಾಗ ಹಂಗಿಂದ ನ್ಯೂಟ್ರಲ್ ಬಂದ್ಬಿಟ್ಟು 6th ಗೇರ್ ಅಂದರೆ ರಿವರ್ಸ್ ಗೇರ್. ನಮ್ಗೆ ಹೇಳಿ. ಓಕೆ, ಅದು ರಿವರ್ಸ್ ಗೇರ್. ಅರ್ಥ ಆಯ್ತಾ? ಯಾವಾಗಲೂ ಗೇರ್ ಆಪ್ರೇಟ್ ಮಾಡ್ಬೇಕಾದ್ರೆ ಒಂದೇ ಸಮ ಎಳೆಯೋದು ಹಿಂಗೆ ತೆಳೆದೆಲ್ಲ ಮಾಡಬಾರ್ದು. ಫಸ್ಟ್ ಗೇರಿಂದ ಸೆಕೆಂಡ್ ಗೇರ್ ಬರಬೇಕು ಅಂದರೆ ಅದೇ ಒಂದು ಸಲ ನ್ಯೂಟ್ರಲ್ ಪೊಸಿಷನ್ ಬಂದು ಬರಬೇಕು ಹಿಂಗೆ, ಮತ್ತೆ ನ್ಯೂಟ್ರಲ್ ಪೊಸಿಷನ್ಗೆ ಹೋಗ್ಬೇಕು ಹಿಂಗೆ. ಅರ್ಥ ಆಯ್ತದಾ? ಇವಾಗ ನಿಮಗೆ ಪ್ರಾಕ್ಟಿಕಲಾಗಿ ಕಲಿಯೋಕ್ಕಿಂತ ಮುಂಚೆ ವೆಹಿಕಲ್ನ ಓಡಿಸೋದು ಮತ್ತು ಸ್ಟೇರಿಂಗ್ ಬ್ಯಾಲೆನ್ಸಿಂಗ್ ಆಗಿರ್ಬೋದು, ಕ್ಲಚ್ ಆಪ್ರೇಟಿಂಗು, ಗೇರೆಲ್ಲ ಇದೆಲ್ಲ ಏನಕ್ಕೆ ಇದೆ, ಕ್ಲಚ್ ಮತ್ತು ಗೇರ್ ಈ ಸಿಸ್ಟಮ್ ವೆಹಿಕಲ್ನಲ್ಲಿ ಏನಕ್ಕಿದೆ? ಇವಾಗ ವೆಹಿಕಲ್ನಲ್ಲಿ 2 ಥರ ಗೇರ್ ಸಿಸ್ಟಮ್ ಇದೆ. ಒಂದು ಆಟೋಮೆಟಿಕ್ ಗೇರ್, ಒಂದು ಮ್ಯಾನ್ಯುವಲ್ ಗೇರ್. ಇದೆಲ್ಲ ಬಂದು ಮ್ಯಾನ್ಯುವಲ್ ಗೇರ್ಗಳು. ಸಾಮಾನ್ಯವಾಗಿ ಎಷ್ಟೋ ಜನ ಲೇಡೀಸ್ಗಳು ಏನು ಪ್ರಿಫರ್ ಮಾಡ್ತಾರೆ ಅಂತಂದರೆ ಆಟೋಮೆಟಿಕ್ ಗಾಡಿಗೆ ಹೋಗೋಕ್ಕೆ ಇಷ್ಟಪಡ್ತಾರೆ. ಯಾಕೆಂತಂದರೆ ಕ್ಲಚ್ ಆಪ್ರೇಟಿಂಗ್ ಮಾಡೋಕ್ಕೆ ಏನೂ ಅವಶ್ಯಕತೆ ಇರೋದಿಲ್ಲ, ಆ್ಯಕ್ಸಿಲೇಟರ್ ಕೊಟ್ಟರೆ ವೆಹಿಕಲ್ ಹೋಗುತ್ತೆ ಅಂತ. ಎಲ್ಲ ವೆಹಿಕಲ್ ಇಂಜಿನಲ್ಲೂ ಕೂಡ ಗೇರ್ ಕ್ಲಿಚ್ ಅನ್ನೋದು ಇದ್ದೇ ಇರ್ತದೆ. ಬಟ್ ಅದು ಆಟೋಮೆಟಿಕ್ಕಾಗಿ ತನ್ನಷ್ಟು ತಾನೇ ಮಾಡ್ತದೆ. ನಾವು ಇದರಲ್ಲಿ ಮ್ಯಾನ್ಯುವಲಾಗಿ ಮಾಡಬೇಕು ಅಂತ. ಎರಡಕ್ಕೂ ಕಂಪೇರ್ ಮಾಡಿದ್ರೆ ಕರೆಕ್ಟಾಗಿ ವೆಹಿಕಲ್ನ ಓಡಿಸೋಕ್ಕೆ ಮ್ಯಾನ್ಯುವಲ್ ಗಾಡಿ ಓಡಿಸೋಕ್ಕೆ ಸಖತ್ತು ಈಸಿ ಮತ್ತು ಅಂದರೆ ಅಂತ ಥ್ರಿಲ್ಲಿಂಗ್ ಆಗಿರೋದು. ಓಕೆನಾ? ಸೊ ಇವಾಗ ಈ ವೆಹಿಕಲ್ನಲ್ಲಿ ಗೇರ್ ಏನಕ್ಕಿದೆ, ಕ್ಲಚ್ ಏನಕ್ಕಿದೆ ಐಡಿಯಾ ಇಲ್ಲ. ಸೊ ನಾನು ಅಂದಾಜಲ್ಲಿ ಹೇಳೋದು ನಿನ್ಗೆ ಏನಕ್ಕಿದೆ, ಕ್ಲಚ್ ಅಂತ ಏನಕ್ಕಿದೆ, ಯಾವಾಗೆಲ್ಲ ಉಪಯೋಗಿಸ್ತಾರೆ ಅಂದ್ರೆ ನಾವು ರೋಡಲ್ಲಿ ಹೋಗುವಾಗ ಈಗ ಅಂದ್ರೆ ಅಪ್ ರೋಡಲ್ಲಿ ಇರುವಾಗ ಫಸ್ಟ್ ಗೇರಲ್ಲಿ ಹೋದ್ರೆ ಈಸಿ ಆಗುತ್ತೆ. ಸೊ ಅಂದ್ರೆ ಒಂದು ಸರ್ಟನ್ ರೋಡ್ಸ್ಗೆ ಅಂತ ಒಂದೊಂದು ಗೇರ್ಗಳಿದೆ ಅಂತ. ಓಕೆ, ಇವಾಗ ಗೇರ್ ಏನಕ್ಕಿದೆ? 1ರಿಂದ 6 ಗೇರ್ ಇರ್ತದೆ, 1ರಿಂದ 4 ಇರ್ತದೆ, 1ರಿಂದ 5 ಇರ್ತದೆ, ಆಮೇಲೆ 1ರಿಂದ 7, 8 ಇರ್ತದೆ. ಎಲ್ಲ ಥರ ಗೇರ್ಗಳು ಇರ್ತದೆ. ಈಗ ನಾವು 1ರಿಂದ 6 ತನಕ ಏನಕ್ಕಿದೆ ಗೇರ್ಗಳಂತ ಹೇಳ್ಕೊಡ್ತೀವಿ. ಇವಾಗ ಕ್ಲಚ್ ಆಪ್ರೇಟಿಂಗ್ ಯಾಕೆ ಮಾಡ್ತಾರೆ ಅಂತ, ವೆಹಿಕಲ್ನ ನಾವು ಸ್ಟಾರ್ಟ್ ಮಾಡಿದಾಗ ಇಂಜಿನ್ ಒಳಗಡೆ ಒಂದು ಪವರ್ ಉತ್ಪತ್ತಿ ಆಗುತ್ತೆ. ಆಯಿತಾ? ಆ ಪವರು ಹೊರಗಡೆಗೆ ಸಪ್ಲೈ ಕೊಡಬೇಕದು. ಸೊ ಈ ಇಂಜಿನಿಂದ ಉತ್ಪತ್ತಿ ಆಗಿರೋಂಥ ಪವರ್ನ ಹೊರಗಡೆಗೆ ಸಪ್ಲೈ ಕೊಡಬೇಕಾದ್ರೆ ನಾನಾ ಥರ ಉಪಯೋಗಗಳನ್ನ ಮಾಡ್ಕೊತಾರೆ. ಜನ್ರೇಟರ್ನಲ್ಲಿ ಪವರ್ ತೆಗಿತಾರೆ, ಪಂಪ್ಗಳಲ್ಲಿ ನೀರು ತೆಗಿತಾರೆ. ಅದರಲ್ಲಿ ಅದೇ ಥರ ಈ ಥರ ವೆಹಿಕಲ್ಗಳಲ್ಲಿ ಹಿಂದ್ಗಡೆಗೆ ಗೇರ್ ಬಾಕ್ಸ್ ಮುಖಾಂತರ ಹಿಂದ್ಗಡೆ ಡಿಫರೆನ್ಷಿಯಲ್ಗೆ ಪವರ್ನ ಕೊಟ್ಟು ವೀಲ್ನ ರೊಟೇಷನ್ ಮಾಡ್ತಾರೆ. ಈ ವೀಲ್ನ ರೊಟೇಷನ್ ಮಾಡಿದಾಗ ಏನಾಗುತ್ತೆ ಅಂದರೆ ವೆಹಿಕಲ್ ಹೋಗುತ್ತೆ. ಈ ವೆಹಿಕಲ್ ಸುಮ್ಮನೆ ಒಂದೇ ಸಮ ಹೋಗ್ಬಿಟ್ರಾಗುತ್ತಾ? ಇವಾಗ ಅಪ್ ಬರ್ತದೆ, ರೋಡಲ್ಲಿ ಡೌನ್ ಬರ್ತದೆ, ಟರ್ನಿಂಗ್ ಇರ್ತದೆ, ಎಲ್ಲ ಥರ ಸಿಸ್ಟಮ್ಗಳು ಇರ್ತದೆ. ಅವಾಗ ಏನಾಗಬೇಕು ಅಂತಂದರೆ ಇದು ವೇರಿಯೇಷನ್ ಆಗಬೇಕು ಸ್ಪೀಡು. ಈಗ ಸುಮ್ಮನೆ ಸ್ಟಾರ್ಟ್ ಮಾಡಿಬಿಟ್ಟು ಗಾಡಿ ಮೂವ್ ಮಾಡಿಬಿಟ್ಟು ವೀಲ್ಗೆ ಪವರ್ ಕೊಟ್ಬಿಟ್ರೆ ಗಾಡಿ ಹೊಂಟೋಗ್ಬಿಡೋದಿಲ್ಲ. ಅದಕ್ಕಾದಂಥ ಗೇರ್ಗಳನ್ನ ಸೂಟಬಲ್ ಮಾಡಬೇಕು. ಈಗ ಅಪ್ಪಿತ್ತು, ಜಾಸ್ತಿ ನೋಡಿತ್ತು ಅಂದಾಗ ಅದಕ್ಕೆ ಸೂಟಬಲ್ ಆಗಿರೋಂಥ ಗೇರ್ ಹಾಕಬೇಕು. ಡೌನ್ ಬಂತು ಅಂದಾಗ ಅದಕ್ಕೆ ಸೂಟಬಲ್ ಆಗಿರೋ ಗೇರ್ ಹಾಕಬೇಕು ಅಂತ ಗೇರ್ ಬಾಕ್ಸ್ನ ಕೊಟ್ಟಿರೋದು, ಗೇರ್ನ ಕೊಟ್ಟಿರೋದು. ಸೊ ಕ್ಲಚ್ ಏನು ಕೆಲಸ ಮಾಡ್ತದೆ? ನಾವು ವೆಹಿಕಲ್ನ ಸ್ಟಾರ್ಟ್ ಮಾಡಿ ಗೇರ್ನ ಎಂಗೇಜ್ ಮಾಡೋಕ್ಕಿಂತ ಮುಂಚೆ ನಾವು ಫಸ್ಟ್ ಕ್ಲಚ್ನ ಮುಗಬೇಕು. ಏನಕ್ಕೆ ಅಂತಂದರೆ ಈ ಇಂಜಿನಲ್ಲಿ ಉತ್ಪತ್ತಿ ಆಗ್ತಾ ಇರೋಂಥ ಪವರ್ನೂ ಗೇರ್ ಬಾಕ್ಸ್ಗೆ ಎಂಗೇಜ್ ಮಾಡೋದಕ್ಕೆ ಮಧ್ಯದಲ್ಲಿ ಕ್ಲಚ್ ಇರ್ತದೆ. ಅದೇನು ಮಾಡುತ್ತೆ ಅಂದರೆ ಒಂದು ಸಲ ಕ್ಲಚ್ನ ಅಮುಕಿದಾಗ ಅದು
ಪವರ್ನ ಸಪ್ಲೈ ದೂರ ಮಾಡಿ ಯಾವ ಗೇರ್ಗೆ ಕುತ್ಕೋಬೇಕು ಗೇರು ಅನ್ನೋದನ್ನ ಸೂಟಬಲ್ ಆಗಿ ಕೂರಿಸುತ್ತೆ. ಅದಾದ ನಂತರ ನಾವು ನಿಧಾನಕ್ಕೆ ಕ್ಲಚ್ ಬಿಟ್ಟಾಗ ಏನಾಗುತ್ತೆ ಅಂದರೆ ಗಾಡಿ ನಿಧಾನಕ್ಕೆ ಮೂವ್ ಆಗುತ್ತೆ. ಈಗ ಕ್ಲಚ್ಚೇ ಇಲ್ಲದಂತೆ ನಾವು ಗೇರ್ ಹಾಕಿದಾಗ ಏನಾಗುತ್ತೆ ಅಂದರೆ ಎಂಗೇಜ್ ಆಗುತ್ತೆ, ಆದರೆ ಅದು ಕರೆಕ್ಟ್ ಸೂಟಬಲ್ ಪೊಸಿಷನಲ್ಲಿ ಎಂಗೇಜ್ ಆಗೋದಿಲ್ಲ, ಕರೆಕ್ಟ್ ಪವರ್ನ ಸಪ್ಲೈ ಮಾಡೋದಿಲ್ಲ, ಅಡ್ಡದಿಡ್ಡಿ ಆಗಿಬಿಡುತ್ತೆ, ಅವಾಗ ಗಾಡಿ ಜಂಪ್ ಹೊಡಿತದೆ, ಆಫ್ ಆಗುತ್ತೆ, ಆ ಥರ ಎಲ್ಲ ಆಗುತ್ತೆ. ಸೊ ಈ ಥರ ಎಲ್ಲ ಏನೂ ಆಗಬಾರ್ದು, ಇದು ಒಂದು ಕರೆಕ್ಟ್ ಸಿಸ್ಟಮಲ್ಲಿ ಆಗಬೇಕು, ನಿಧಾನಕ್ಕೆ ಗಾಡಿ ಮೂವ್ ಆಗಬೇಕು ಅನ್ನೋದಕ್ಕೆ ಕ್ಲಚ್ನ ಕೊಟ್ಟಿರೋದು. ಪ್ರತಿ ಒಂದ್ಸಲ ಗೇರ್ನ ಚೇಂಜ್ ಮಾಡಬೇಕು ಅಂದರೆ ನಾವು ಕ್ಲಚ್ನ ಆಪ್ರೇಟ್ ಮಾಡಲೇಬೇಕು. ಯಾಕೆಂತಂದರೆ ಆ ಪವರ್ ಬಂದು ಆ ಸೂಟಬಲ್ ಕರೆಕ್ಟಾಗಿ ಕುತ್ಕೋಬೇಕು ಗೇರ್ಗೆ, ಅದಕ್ಕೆ ಸಿಂಕ್ರೊನೈಸಿಂಗ್ ಅಂತ ಹೇಳ್ತಾರೆ. ಆ ಸಿಂಕ್ರೊನೈಸಿಂಗ್ ಬಂದು ಕರೆಕ್ಟಾಗಿ ಆಗಬೇಕು ಅನ್ನೋದಕ್ಕೆ ಕ್ಲಚ್ನ ಆಪ್ರೇಟ್ ಮಾಡೋದು. ಅರ್ಥ ಆಯ್ತಾ? ಈಗ 1 ರಿಂದ 6 ತನಕ ಗೇರ್ ಇದೆ. ಇದರಲ್ಲಿ ನಾವು ಯಾವ ಗೇರ್ ಬೇಕಾದ್ರೆ ಒಂದು ಗಾಡಿ ಓಡಿಸ್ಬೋದು. ಈಗ ನಾವು ಹೈವೇನಲ್ಲಿ ಹೋಗ್ಬೇಕಾದ್ರೆ ಟಾಪ್ ಗೇರಲ್ಲಿ ಹೋಗ್ತಾ ಇರ್ತೀವಿ, 6th ಗೇರಲ್ಲಿ ಹೋಗ್ತಾ ಇರ್ತೀವಿ. ಸೊ 6th ಗೇರ್ ಹಾಕೊಂಡು ಮೂವ್ ಮಾಡ್ಬಿಡೋಣ, ಏನಕ್ಕೆ ಫಸ್ಟಿಂದ ಹೋಗಬೇಕು ಅನ್ನಂಗೆಲ್ಲ ಇಲ್ಲ. ನಾವು ಗೇರ್ನ ಹಾಕಬೇಕು ಅಂತಂದಾಗ ಅದಕ್ಕೆ ಆದಂಥ ಸಿಸ್ಟಮ್ಗಳಿವೆ. ನಾವು ವೆಹಿಕಲ್ನ ಮೂವ್ ಮಾಡಬೇಕಾದ್ರೆ ಫಸ್ಟ್ ಗೇರ್ನಲ್ಲೇ ಮೂವ್ ಮಾಡಬೇಕು. ಅದಾದ ನಂತರ ಸ್ಪೀಡ್ನ ಇನ್ಕ್ರೀಸ್ ಮಾಡಬೇಕಂದ್ರೆ ಸೆಕೆಂಡ್ ಗೇರ್ ಹೋಗಬೇಕು. ಅದಾದ ನಂತರ ಜಾಸ್ತಿ ಇದ್ದರೆ ಥರ್ಡ್ ಗೇರ್ ಹಾಕಬೇಕು. ಅದಾದ ನಂತರ ನಾವು ಒಂದು ಒಳ್ಳೆ ಹೈವೇನಲ್ಲಿ ಹೋಗ್ತಾ ಇದ್ದೀವಿ ಅಂದರೆ 4th, 5th, 6th ಗೇರ್ ಹೋಗಬೇಕು. ಸೊ ಈ 6th ಗೇರ್ನ ಏನಂತ ಹೇಳ್ತಾರೆ ಅಂತಂದರೆ OD ಗೇರ್ ಅಂತ ಹೇಳ್ತಾರೆ. ಏನಂದರೆ ಓವರ್ ಡ್ರೈವ್ ಗೇರ್ ಅಂತ. ಈ ಗೇರ್ ಬಾಕ್ಸ್ ಒಳಗಡೆ ಏನು ಕೆಲಸ ಆಗ್ತಾ ಇರ್ತದೆ ಅಂತಂದರೆ, ಈಗ ಸೈಕಲ್ ಓಡಿಸ್ತೀಯ ನೀನು. ಸೊ ಈ ಸೈಕಲ್ನ ಓಡಿಸುವಾಗ ನಿಮಗೆ ಸೈಕಲ್ನಲ್ಲಿ ಗೊತ್ತು ಯಾವ ಥರ ಅಂತ. ನಾವು ಪೆಡಲ್ ಸಿಸ್ಟಮಲ್ಲಿ ನೋಡಿದ್ರೆ ಒಂದು ದೊಡ್ಡ ವೀಲ್ ಇರ್ತದೆ, ಹಿಂದ್ಗಡೆ ವೀಲ್ ಸಿಸ್ಟಮಲ್ಲಿ ನೋಡಿದ್ರೆ ಒಂದು ಚಿಕ್ಕ ಪ್ರಿವೀಲ್ ಇರ್ತದೆ. ಈ ದೊಡ್ಡ ವೀಲ್ ಬಂದು ಚಿಕ್ಕ ವೀಲ್ನ ಸುತ್ತುತ್ತದೆ, ಅಂದರೆ ಅಲ್ಲಿಗೆ ಸ್ಪೀಡ್ ಜಾಸ್ತಿ. ಯಾಕೆಂತಂದರೆ ಈ ದೊಡ್ಡ ವೀಲು ಒಂದು ಸಲ ಸುತ್ತೋ ಅಷ್ಟರಲ್ಲಿ ಹಿಂದ್ಗಡೆ ಚಿಕ್ಕ ವೀಲು 2 ಸಲ ಸುತ್ತಿರ್ತದೆ. ಆಯಿತಾ? 1:2 ಆ ಥರ. ಸೊ ಸೇಮ್ ಗೇರ್ ಬಾಕ್ಸ್ ಅದೇ ಥರನೇ. ಫಸ್ಟ್ ಗೇರ್ನಲ್ಲಿ ಏನಾಗುತ್ತೆ ಅಂದರೆ ಚಿಕ್ಕ ಗೇರ್ ಬಂದು ದೊಡ್ಡ ಗೇರ್ನ ಸುತ್ತುತ್ತದೆ, ಆಗ ನಿಮಗೆ ಪವರ್ ಸಿಗ್ತದೆ ಹೊರತು ಸ್ಪೀಡ್ ಸಿಗೋದಿಲ್ಲ. ಸೆಕೆಂಡ್ ಗೇರಲ್ಲಿ ಅಷ್ಟೇ ಅದೇ ಥರ ಚಿಕ್ಕ ಗೇರ್ ಬಂದು ದೊಡ್ಡ ಗೇರ್ನ ಸುತ್ತುತ್ತದೆ, ಥರ್ಡ್ ಗೇರಲ್ಲಿ ಸುತ್ತದೆ, 4th ಗೇರಲ್ಲಿ ಅದೇ ಥರ ಮೀಡಿಯಂ ಗೇರ್ ಬಂದು ಮೀಡಿಯಂ ಗೇರ್ನ ಸುತ್ತುತ್ತದೆ. 5th, 6th ಗೇರಲ್ಲಿ ಏನಾಗುತ್ತೆ ಅಂತಂದರೆ ಅದೇ ಥರ ಉಲ್ಟಾ. ಆಯಿತಾ? ದೊಡ್ಡ ಗೇರ್ ಬಂದು ಚಿಕ್ಕ ಗೇರ್ನ ಸುತ್ತುತ್ತದೆ, ಆಗ ನಿಮಗೆ ಏನಾಗುತ್ತೆ ಅಂದರೆ ಸ್ಪೀಡ್ ಜಾಸ್ತಿ ಸಿಗುತ್ತೆ. ಚಿಕ್ಕ ಗೇರು ದೊಡ್ಡ ಗೇರ್ನ ಸುತ್ತಿಸುವಾಗ ಇದು 2 ಸಲ ಸುತ್ತೋ ಅಷ್ಟರಲ್ಲಿ ಅದು 1 ಸಲ ಸುತ್ತುತ್ತದೆ. ಅದೇ ಟಾಪ್ ಗೇರಿಗೆ ಬಂದ್ಬಿಟ್ಟು ದೊಡ್ಡ ಗೇರು 1 ಸಲ ಸುತ್ತೋ ಅಷ್ಟರಲ್ಲಿ ಚಿಕ್ಕ ಗೇರು ಬಂದು 2 ಸಲ ಸುತ್ತಿ ಔಟ್ಪುಟ್ನ ಜಾಸ್ತಿ ಕೊಡ್ತದೆ. ಅರ್ಥ ಆಯ್ತಾ? ಇದು ಗೇರ್ ಬಾಕ್ಸ್ ಒಡೆ ಆಗುವಂಥ ಕೆಲಸ. ಸೊ ಅವಾಗ ಏನಾಗುತ್ತೆ, ನಿಮಗೆ ವೀಲ್ನಲ್ಲಿ ಸ್ಪೀಡು ಜಾಸ್ತಿ ಸಿಗುತ್ತೆ. ನೀನು ಸೂಟಬಲ್ ಇವಾಗ ಫಸ್ಟ್ ಗೇರ್ ಹಾಕಿ ಗಾಡಿ ಮೂವ್ ಮಾಡಿದೆ, ಸೆಕೆಂಡ್ ಗೇರ್, ಥರ್ಡ್ ಗೇರ್ ಗಂಟ ಹೋದೆ, ಅದಾದ ನಂತರ 4th, 5th, 6th ಗೇರ್ಗೆ ಹೋದೆ, ಸ್ಪೀಡಾಗಿ ಹೋಗ್ತಾ ಇದೆ. ಯಾವುದೇ ಕಾರಣಕ್ಕೂ 6th ಗೇರ್ನಲ್ಲಿ, 5th ಗೇರ್ನಲ್ಲಿ, 4th ಗೇರ್ನಲ್ಲಿ ವೆಹಿಕಲ್ನ ನಿಂತಿರೋ ಜಾಗದಿಂದ ಮೂವ್ ಮಾಡೋಕ್ಕಾಗೋದಿಲ್ಲ. ಆಯಿತಾ? ಯಾಕೆ ಅಂತಂದರೆ ಆ ಗೇರ್ನಲ್ಲಿ ಪವರ್ ಇಲ್ಲ, ಸ್ಪೀಡ್ ಇದೆ. ಇನ್ನು ಅದೇ ಹೈವೇನಲ್ಲಿ ಫಸ್ಟ್ ಗೇರ್, ಸೆಕೆಂಡ್ ಗೇರ್, ಥರ್ಡ್ ಗೇರ್ನಲ್ಲಿ ಮೂವ್ ಓಡಿಸ್ಕೊಂಡು ಹೋಗೋಕ್ಕಾಗೋದಿಲ್ಲ. ಗಾಡಿನ ಮೂವ್ ಮಾಡ್ಬೋದು, ಓಡಿಸ್ಕೊಂಡು ಹೋಗೋಕ್ಕಾಗೋದಿಲ್ಲ. ಅಲ್ಲಿ ನಿನಗೆ ಏನು ಬೇಕು? ಸ್ಪೀಡ್ ಬೇಕು. ನಿಂತಿರೋ ಜಾಗದಿಂದ ಗಾಡಿ ತೆಗಿಬೇಕು ಅಂದರೆ ಪವರ್ ಬೇಕು. ಅರ್ಥ ಆಯಿತಾ? ಸೊ ಫಸ್ಟ್ ಗೇರ್, ಸೆಕೆಂಡ್ ಗೇರ್, ಥರ್ಡ್ ಗೇರ್ ಬಂದು ಪವರ್ ಗೇರು, 4th ಗೇರ್, 5th ಗೇರ್, 6th ಗೇರ್ ಬಂದು ಸ್ಪೀಡ್ ಗೇರ್. ಅರ್ಥ ಆಯಿತಾ? ಸೊ ಇದು ಗೇರ್ ಬಾಕ್ಸ್ನ ಒಂದು ಸಿಸ್ಟಮ್. ಅರ್ಥ ಮಾಡ್ಕೋ. ನಾವು ಫಸ್ಟ್ ಗೇರ್ ಹಾಕ್ಬಿಟ್ಟು ಲೋಡ್ ಗಾಡಿನ ಮುಂದಕ್ಕೆ ಮೂವ್ ಮಾಡ್ತಾ ಇದ್ದೀವಿ. ಇವಾಗ ಫಸ್ಟ್ ತಿಳ್ಕೊಬೇಕಾಗಿರೋದೇನು? ಚಿಕ್ಕ ಗೇರು ದೊಡ್ಡ ಗೇರ್ನ ಸುತ್ತಿಸ್ತಾ ಇದೆ ಇವಾಗ. ಸೊ ಇಲ್ಲಿ ನಮಗೆ ಪವರ್ ಸಿಗ್ತಾ ಇದೆ ಹೊರತು ಸ್ಪೀಡ್ ಸಿಗ್ತಾ ಇಲ್ಲ. ಹೋಗ್ತಾ 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 ಹೈವೇನಲ್ಲಿ ಅದೇ ಆಪೋಸಿಟ್ ಆಗುತ್ತೆ. ದೊಡ್ಡ ಗೇರ್ ಬಂದು ಚಿಕ್ಕ ಗೇರ್ನ ಸುತ್ತಿಸ್ತಾ ಇದೆ. ಸೊ ಇಲ್ಲಿಗೆ ಔಟ್ಪುಟ್ಟು ಜಾಸ್ತಿ ಸಿಗ್ತಾ ಇದೆ, ಆಗ ವೆಹಿಕಲ್ ಸ್ಪೀಡ್ ಇನ್ಕ್ರೀಸ್ ಆಗ್ತಾ ಇದೆ ಅಂತ ಇದರ ಅರ್ಥ. ಗೇರ್ನಲ್ಲಿ ಇನ್ನೊಂದು ವಿಚಾರ ಹೇಳ್ಕೊಡ್ಬೇಕು ನಿನಗೆ ಅಂತಂದರೆ, ಈ ವೆಹಿಕಲ್ನ ಮೂವ್ ಮಾಡುವಾಗ ಫಸ್ಟ್ ಗೇರ್ನ ನಾವು ಎಂಗೇಜ್ ಮಾಡ್ತೀವಲ್ಲ, ಅವಾಗ ಯಾವುದೇ ಕಾರಣಕ್ಕೂ ಆಕ್ಸಿಲೇಟರ್ನ ಕೊಡೋಕ್ಕೆ ಹೋಗ್ಬಾರ್ದು. ಈ ಒಂದು ಲೆವೆಲ್ ರೋಡಲ್ಲಿ ನಿಂತಿರ್ತದೆ ಗಾಡಿ, ಆಕ್ಸಿಲೇಟರ್ನ ದಬಾಯಿಸ್ಕೊಟ್ಬಿಟ್ಟು ವೆಹಿಕಲ್ನ ಮೂವ್ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಪ್ಲಸ್ ರಿವರ್ಸ್ ಗೇರ್ಗೂ ಅಷ್ಟೇ ಆಕ್ಸಿಲೇಟರ್ನ ಕೊಟ್ಟು ರಿವರ್ಸ್ನ ಗಾಡಿ ತರಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಫಸ್ಟ್ ಗೇರ್ನಲ್ಲೂ ಮತ್ತು ರಿವರ್ಸ್ ಗೇರ್ನಲ್ಲೂ ವೆಹಿಕಲ್ನ ಯಾವಾಗಲೂ ಕ್ಲಚ್ ಬಿಟ್ಟೇ ಆಪ್ರೇಟ್ ಮಾಡ್ಬೋದು. ಅರ್ಥ ಆಯ್ತು? ಯಾಕೆಂತಂದರೆ ಫಸ್ಟ್ ಗೇರ್ನಲ್ಲೂ ಮತ್ತು ರಿವರ್ಸ್ ಗೇರ್ನಲ್ಲೂ ಟಾರ್ಕ್ ಜಾಸ್ತಿ ಇರ್ತದೆ. ಟಾರ್ಕ್ ಏನಂತ ನಿಮಗೆ ಈಗ ಹೇಳ್ಕೊಡೋಕ್ಕಾಗಲ್ಲ, ಯಾಕೆಂದ್ರೆ ಅದು ಅಷ್ಟು ಹೇಳ್ಕೊಳಕ್ಕಾಗಿಲ್ಲ ನೀನು ಇನ್ನೂ. ಅದೆಲ್ಲ ಹೋಗ್ತಾ ಹೇಳ್ಕೊಡ್ತೀನಿ. ಈಗ ಟಾರ್ಕ್ ಯಾವ ಗೇರಲ್ಲಿ ಜಾಸ್ತಿ ಇರ್ತದೆ ಅಂತಂದರೆ ಫಸ್ಟ್ ಗೇರ್ ಮತ್ತು ರಿವರ್ಸ್ ಗೇರ್ನಲ್ಲಿ ಟಾರ್ಕ್ ಯಾವಾಗಲೂ ಜಾಸ್ತಿ ಇರ್ತದೆ. ಸೊ ವೆಹಿಕಲ್ ಲೋಡ್ ಇತ್ತು, ಅಪ್ ಇತ್ತು ಅಂದಾಗ ಬೇಕಾದರೆ ನಾವು ಸ್ವಲ್ಪ ಆಕ್ಸಿಲೇಟರ್ನ ಕೊಡ್ಬೋದು. ಲೆವೆಲ್ ರೋಡ್ ಇತ್ತು, ಡೌನ್ ಇತ್ತು ಅಂತಂದಾಗ ಫಸ್ಟ್ ಗೇರ್ನಲ್ಲಿ ಆಕ್ಸಿಲೇಟರ್ ಕೊಡೋ ಅವಶ್ಯಕತೆ ಇಲ್ಲ. ಸೇಮ್ ಅದೇ ಥರನೇ ವೆಹಿಕಲ್ನ ನಾವು ಒಂದು ಕಡೆ ರಿವರ್ಸ್ ಮಾಡ್ತಾ ಇದ್ದೀವಿ ಅಂತಂದಾಗ, ಈಗ ನಾನು ಇಲ್ಲಿ ರಿವರ್ಸ್ ಮಾಡಿ ನಿಲ್ಲಿಸಿದೆ ಗಾಡಿನ, ಇಲ್ಲಿ ಮೈನ್ ರೋಡಿಂದ ಸ್ವಲ್ಪ ಹತ್ರ ಬಂತು, ಅವಾಗ ಆ ಪೊಸಿಷನ್ ನನಗೆ ಆಕ್ಸಿಲೇಟರ್ ಕೊಡೋ ಅವಶ್ಯಕತೆ ಇಲ್ಲ. ಇಲ್ಲಿ ಬರ್ತಾ ಬರ್ತಾ ಸ್ವಲ್ಪ ಆಕ್ಸಿಲೇಟರ್ನ ಕೊಡಬೇಕು. ಏನಕ್ಕೆ ಆಕ್ಸಿಲೇಟರ್ನ ಕೊಡಬೇಕು ಅಂತಂದರೆ ಗಾಡಿ ಆಫ್ ಆಗಬಾರ್ದು ಅಂತ ಹೊರತು ಸ್ಪೀಡಾಗಿ ಹಿಂದಕ್ಕೆ ಹೋಗಬೇಕು ಅಂತಲ್ಲ. ಆಕ್ಸಿಲೇಟರ್ನ ನಾವು ಏನಕ್ಕೆ ಮ್ಯಾನೇಜ್ ಮಾಡ್ತೀವಿ ರಿವರ್ಸ್ ಗೇರ್ನಲ್ಲಿ ಅಂತಂದರೆ ಗಾಡಿ ಆಫ್ ಆಗಬಾರ್ದು, ಆಫ್ ಆಗದೆ ಹಿಂದಕ್ಕೆ ಬರಲಿ ಅಂತ ಅದನ್ನ ಆಕ್ಸಿಲೇಟರ್ ಕೊಟ್ಟು ಇಟ್ಕೋಬೇಕೇ ಹೊರತು ಏನು ಮುಂದೆ ಸ್ಪೀಡಾಗೆಲ್ಲ ಬಂದು ರಿವರ್ಸ್ ನಿಲ್ಲಿಸಬೇಕು ಅನ್ನೋಂತ ಯಾವತ್ತೂ ಇಲ್ಲ. ಯಾವತ್ತೂ ಅರ್ಥ ಮಾಡ್ಕೊ, ಫಸ್ಟ್ ಗೇರ್ ಮತ್ತು ರಿವರ್ಸ್ ಗೇರ್ನಲ್ಲಿ ಟಾರ್ಕ್ ಜಾಸ್ತಿ ಇರೋದ್ರಿಂದ
ಯಾವುದೇ ಕಾರಣಕ್ಕೂ ಆಕ್ಸಿಡೆಂಟ್ ಕೊಡೋದು. ಯಾವುದೇ ಒಂದು ವೆಹಿಕಲ್ ಆಗಲಿ, ಸ್ಕೂಟರ್ ಆಗಿರಲಿ, 4 ವೀಲರ್ ಆಗಿರಲಿ, ಹೆವಿ ಬಸ್ಸಸ್ ಆಗಿರಲಿ, ಲಾರಿಗಳಾಗಿರಲಿ, ಟ್ರಕ್ಸ್ ಯಾವುದೇ ಆಗಿರಲಿ, ವೆಹಿಕಲ್ನ ನಾವು ಯಾವಾಗಲೂ ಒಂದು ಮಗು ಥರ ನೋಡ್ಕೋಬೇಕು. ಇದಕ್ಕೆ ಒಂಥರ ಆಲ್ರೆಡಿ ನಿಂಗೆ ಹೇಳಿದೆ ನಾನು, ವೆಹಿಕಲ್ ಅಂದರೆ ಯಾವ ಥರ ಮನುಷ್ಯ ಯಾವ ರೀತಿ ಇರ್ತಾನೆ ಅದೇ ರೀತಿ ಇರ್ತದೆ ಅಂತ ಹೇಳ್ಬಿಟ್ಟು. ಸೊ ಸುಮಾರು ಜನ ನಾನು ನೋಡಿದ್ದೀನಿ ವೆಹಿಕಲ್ನ ಡ್ರೈವ್ ಮಾಡ್ಬೇಕಾದ್ರೆ ಆಕ್ಸಿಲೇಟರ್ನ ಮ್ಯಾಕ್ಸಿಮಮ್ ಕೊಡೋಕ್ಕೆ ಟ್ರೈ ಮಾಡ್ತಾರೆ. ಸ್ಟಾರ್ಟಾಗಿ ಮುಂದಕ್ಕೆ ಮೂವ್ ಮಾಡಿದ ತಕ್ಷಣ ಮ್ಯಾಕ್ಸಿಮಮ್ ಕೊಡ್ತಾರೆ ಹಿಂಗೆ, ಆಯಿತಾ? ಅವಾಗ ಏನಾಗುತ್ತೆ ಅಂದರೆ ವೆಹಿಕಲ್ನ ಇಂಜಿನ್ನಲ್ಲಿ ಏನು ಕಾರ್ಯಾಚರಣೆ ನಡೀತಾ ಇದೆ ಅಂತ ಗೊತ್ತಿಲ್ಲದವ್ರ ಕೈಲಿ ಮಾತ್ರನೇ ಆ ಥರ ಆಕ್ಸಿಲೇಟರ್ ಕೊಡೋಕ್ಕಾಗೋದು. ಇಂಜಿನ್ನ ಒಳಗಡೆ ಯಾವ ರೀತಿಯಾದಂಥ ಕಾರ್ಯಾಚರಣೆ ನಡೀತದೆ ಅಂತ ಗೊತ್ತಾಗ್ಬಿಟ್ರೆ, ಒಂದ್ಸಲ ಅವ್ರು ಕಣ್ಣಾರೆ ನೋಡ್ಬಿಟ್ರೆ ಅವ್ರು ಯಾವುದೇ ಕಾರಣಕ್ಕೂ ಆಕ್ಸಿಲೇಟರ್ನ ಸ್ಪೀಡಾಗಿ ಕೊಡೋದಿಲ್ಲ. ಯಾಕೆಂದರೆ ನಾನು ಎಸ್ಪೆಷಲಿ ಲೇಡೀಸ್ಗಳು ನಾನು ನೋಡಿದ್ದೀನಿ, 2 ವೀಲರ್ನಲ್ಲಿ ಹೋಂಡಾ ಆಕ್ಟಿವಾ, ಸ್ಕೂಟಿ ಆ ಥರ ಗಾಡಿನಲ್ಲಿ ಏನು ಮಾಡ್ತಾರೆ, ಆಕ್ಸಿಲೇಟರ್ನ ಜಾಸ್ತಿ ಕೊಟ್ಟಿಟ್ಕೊಂಡಿರ್ತಾರೆ. ಆವಾಗ ಗಾಡಿಗೆ ಅಂದರೆ ನಿಮಗೆ ಅರ್ಥ ಆಗಂಗೆ ಹೇಳಬೇಕು ವಿಷಯ ಹಿಂಗೆ ಅಂತಂದರೆ, ನಿಮ್ಗೆ ಅರ್ಥ ಆಗಂಗೆ ಹೇಳಬೇಕು ಅಂತಂದರೆ, ಇವಾಗ ಒಂದು 2 ವರ್ಷ 3 ವರ್ಷ 5 ವರ್ಷದ ಮಗು, ಆ ಮಗು ಕೈಗೆ ಒಂದು 25 kg ಅಕ್ಕಿ ಚೀಲನ ಕೊಟ್ಬಿಟ್ಟು ಓಡು 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 ಅನ್ನೋ ಮಗು ಎಷ್ಟು ದೂರ ಓಡ್ತದೆ? ಎಷ್ಟು ದೂರ ಓಡ್ಬೋದು ಹೇಳು? ಬೇಡ ಆಯ್ತಾ, 25 kg ಎತ್ತಕ್ಕಾಗಲ್ಲ ಬಿಡು. ಒಂದು 5 kg 10 kg ಬ್ಯಾಗ್ನ ಕೊಟ್ಬಿಟ್ಟು ನೀನು ಓಡು ಬೇಗ ಓಡು ಬೇಗ ಓಡು ಬೇಗ ಓಡು ಅನ್ನೋ ಮಗು ಓಡೋಕ್ಕಾಗತ್ತಾ? ಸುಸ್ತಾಗುತ್ತೆ ತಾನೇ ಇದೆ. ಅದೇ ರೀತಿಯೇ ವೆಹಿಕಲ್ನಲ್ಲೂ ಕೂಡ ಇಂಜಿನ್ನ ಒಳಗಡೆ ಪಿಸ್ಟನ್ ಬಂದು ಕನೆಕ್ಟಿಂಗ್ ರಾಡ್ ಮುಖಾಂತರ ಒಂದು ಸಲ ವೆಹಿಕಲ್ನ ಸ್ಟಾರ್ಟ್ ಮಾಡಿದಾಗ 1500 RPM ಅಲ್ಲಿ ನಮ್ಮ ವೆಹಿಕಲ್ಗಳು ವರ್ಕ್ ಆಗ್ತಾ ಇರ್ತದೆ. 1500 RPM ಇಂಜಿನ್ ಪಿಸ್ಟಿನ್ ಒಳಗಡೆ ಇರೋಂಥ ಒಂದು ಕ್ಯೂಬಿಕ್ ಒಳಗಡೆ ಇರೋಂಥ ಒಂದು ಪಿಸ್ಟಿನ್ ಬಂದು ಹೊಡಿತಾ ಇರ್ತದೆ, ಆಯಿತಾ? ಸುಮ್ಮನೆ ಸ್ಟಾರ್ಟ್ ಆದಾಗಲೇ ನಾವು ಆಕ್ಸಿಲೇಟರ್ ಕೊಡ್ತಾ ಏನಾಗುತ್ತೆ ಅಂದರೆ ಅದು ಇನ್ನೂ ಸ್ಪೀಡ್ ಆಗುತ್ತೆ. ಅಲ್ಲಿಗೆ ಅರ್ಥ ಏನಂತಂದರೆ, ಒಂದು ಮಗು ಕೈಲಿ ಈ ಥರ ನಾವು ಜಾಸ್ತಿ ಭಾರ ಕೊಟ್ಬಿಟ್ಟು ಓಡಿಸ್ದಂಗೆ, ಪ್ಲಸ್ ಇನ್ನೂ ಹೇಳಕೋಬೇಕು ಅಂತಂದರೆ ಒಬ್ರಿಗೆ ನೀರೊಳಗೆ ಮುಳಿಸಿ ಎತ್ತದಂಗೆ ಹಿಂಗೆ ಹಿಂಸೆ ಆಗ್ತಾ ಇರ್ತದೆ. ಯಾವಾಗಲೂ ಆಕ್ಸಿಲೇಟ್ರನ್ನ ಕೊಟ್ಟನಾ ಬಿಟ್ಟನಾ ಅಂತ ಇರಬೇಕು. ಅವಾಗ ಏನಾಗುತ್ತೆ ಅಂತಂದರೆ, ಮಗು ಬಾ ನಡಿ ನಡಿ ಮುಂದೆ ನಡಿ ಅಂತ ಹೇಳ್ದಂಗೆ ಇರ್ತದೆ, ಆಯಿತಾ? ಒಳ್ಳೆ ಮೈಲೇಜು, ನಾವು ಆಕ್ಸಿಡೆಂಟ್ ಮಾಡದೆ ನಾವು ಕರೆಕ್ಟಾಗಿ ವೆಹಿಕಲ್ನ ಹ್ಯಾಂಡಲ್ ಮಾಡಬೇಕು ಅಂತಂದರೆ ಯಾವಾಗಲೂ ಓವರ್ ಸ್ಪೀಡಾಗಿ ವೆಹಿಕಲ್ನ ಡ್ರೈವ್ ಮಾಡಲೇಬಾರ್ದು. ಎನಿ ಕಾಸ್ಟ್ ಎನಿ ಟೈಮ್, ಅರ್ಥ ಆಯ್ತಾ? ಎನಿ ಟೈಮ್ ಏನಾರಾಗಿರಲಿ ಓವರ್ ಸ್ಪೀಡು ಮತ್ತು ನಾವು ಯಾವಾಗಲೂ ಸ್ಪೀಡಾಗಿ ವೆಹಿಕಲ್ನ ಡ್ರೈವ್ ಮಾಡೋಕ್ಕೆ ಹೋಗ್ಬಾರ್ದು. ನಮ್ಮದೇ ಆದಂಥ ಸ್ಪೀಡ್ ಲಿಮಿಟ್ಸ್ ಏನಿದೆ, ಒಂದು 40, 45, 50, ಹೈವೇ ಆಯಿತು ಅಂದರೆ 60, 65, 70 ಇಷ್ಟು ಒಳಗಡೆನೇ ನಾವು ಯಾವಾಗಲೂ ವೆಹಿಕಲ್ನ ಡ್ರೈವ್ ಮಾಡ್ತೀವಿ ಅಂದರೆ ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯ ಆಕ್ಸಿಡೆಂಟ್ ಆಗೋಲ್ಲ. ವೆಹಿಕಲ್ಗೂ ಕೂಡ ಯಾವುದೇ ರೀತಿಯ ಒಂದು ಪ್ರೆಷರ್ ಇರೋದಿಲ್ಲ, ಪ್ಲಸ್ ಮೈಲೇಜ್ಗೂ ಕೂಡ ಒಳ್ಳೆ ಇಂಪ್ರೂವ್ಮೆಂಟ್. ಇದು ವೆಹಿಕಲ್ನ ಡ್ರೈವ್ ಮಾಡುವಾಗ ಫಸ್ಟ್ ತಿಳ್ಕೊಬೇಕಾಗಿರೋಂಥ ವಿಚಾರ. ಈಗ ಎಕ್ಸಾಂಪಲ್ಗೆ ನೀನು ಒಂದು ವೆಹಿಕಲ್ ಡ್ರೈವರ್ ಗಾಡಿ ಓಡಿಸ್ಕೊಂಡು ಹೋಗ್ತಾ ಇರ್ತೀಯ, ನಿನ್ನ ಹತ್ರ ಕಸ್ಟಮರ್ ಕೂತಿರ್ತಾರೆ, ಅವನಂತಾನೆ ನಾನು ಏರ್ಪೋರ್ಟ್ಗೆ ಹೋಗಬೇಕು, ಬೇಗ ಹೋಗು ಅಂತ. ಯಾವುದೇ ಕಾರಣಕ್ಕೂ ನಾವು ನಮ್ಮ ಒಂದು ಲಿಮಿಟ್ಸ್ನ ಮೀರಕ್ಕೆ ಹೋಗಲೇಬಾರ್ದು. ಈಗ ಬೇಗ ಹೋಗಬೇಕು ಅಂತ ಅವ್ನು ಬಂದು ಪ್ರೆಷರ್ ಮಾಡ್ತಾ ಇದ್ದಾನೆ ಅಂದರೆ ಅವ್ನ ಫಾಲ್ಟ್ ಅದು. ಈಗ ಅವನೊಂದು 5 ಗಂಟೆ ಗಾಡಿ ಬುಕ್ ಮಾಡಿರ್ತಾನೆ, ಅವ್ನು 6 ಗಂಟೆಗೆ ಬಂದರೆ ನಾವೇನು ಮಾಡೋಕ್ಕಾಗಲ್ಲ, ಅದು ಅವ್ನ ಫಾಲ್ಟ್ ಅದು. ಅವನಿಗೆ ಫ್ಲೈಟ್ ಸಿಗುತ್ತೋ ಸಿಗಲ್ವೋ ಅನ್ನೋದು ಸೆಕೆಂಡ್ರಿ. ಅದನ್ನು ಬಿಟ್ಟು ನಾವು ಯಾವತ್ತೂ ಟ್ರಾಫಿಕ್ ರೂಲ್ಸ್ಗಳನ್ನ ಮೀರಕ್ಕೆ ಹೋಗ್ಬಾರ್ದು. ಏನೋ ಇರೋದ್ರಲ್ಲಿ ಬೇಕಾದ್ರೆ ನಾವು ಸ್ವಲ್ಪ ಸ್ಪೀಡಾಗಿ ಹೋಗಿಬೇಕಾದ್ರೆ ಕ್ಯಾಚ್ ಮಾಡೋಕ್ಕೆ ಟ್ರೈ ಮಾಡೋಣ. ಅದನ್ನು ಬಿಟ್ಟು ಇನ್ನೊಬ್ಬರಿಗೆ ತೊಂದರೆ ಆಗಂಗೆ, ರಸ್ತೆಯಲ್ಲಿ ಇನ್ನೊಬ್ರಿಗೆ ತೊಂದರೆ ಆಗಂಗೆ ಯಾವುದೇ ಕಾರಣಕ್ಕೂ ವೆಹಿಕಲ್ನ ಡ್ರೈವ್ ಮಾಡೋಕ್ಕೆ ಹೋಗ್ಬೋದು. ವೆಹಿಕಲ್ನ ಡ್ರೈವ್ ಮಾಡೋಕ್ಕಿಂತ ಮುಂಚೆ ಮನಸ್ಸಲ್ಲಿ ಯಾವಾಗಲೂ ಅದು ತಿಳ್ಕೊಬೋದು, ಅರ್ಥ ಆಯ್ತಾ? ನಮ್ಮಿಂದ ಇನ್ನೊಬ್ರಿಗೆ ಯಾವತ್ತೂ ತೊಂದರೆ ಆಗಬಾರ್ದು. ವಿ ಹ್ಯಾವ್ ಟು ಡ್ರೈವ್ ಲೈಕ್ ಎ ಡಿಫೆನ್ಸಿವ್. ಓಕೆ.